All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ KCET ಮತ್ತು DCET ಕೌನ್ಸಿಲಿಂಗಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಅಂದ್ರೆ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಯಾವ್ಯಾವು ಮತ್ತು ಆ ಇಂಜಿನಿಯರಿಂಗ್ ಕಾಲೇಜ್ಗಳ CET ಕೋಡ್ ಏನಾಗಿರುತ್ತೆ ಮತ್ತು ಯಾವ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಯಾವ ಯಾವ ಬ್ರಾಂಚ್ಗಳಿದೆ ಮತ್ತು ಎಷ್ಟೆಷ್ಟು ಸೀಟ್ಸ್ಗಳು ಲಭ್ಯವಿದೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲಿಗೆ ನೋಡೋದಾತಂದ್ರೆ ಅದು ಬೆಂಗಳೂರಿನಲ್ಲಿರುವಂತಹ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ರಾಜ್ಯದ ಮೊದಲ ಅಟಾನಮಸ್ ಯೂನಿವರ್ಸಿಟಿ ಆಗಿರುತ್ತೆ. IIT ಮಾಡೆಲ್ ನಲ್ಲಿ ರನ್ ಆಗುವಂತಹ ಫಸ್ಟ್ ಸ್ಟೇಟ್ ಅಟಾನಮಸ್ ಯೂನಿವರ್ಸಿಟಿ ಇದು ಬೆಂಗಳೂರಿನಲ್ಲಿದೆ. ಈ ಒಂದು ಕಾಲೇಜಿನ CET ಕೋಡ್ ಏನಪ್ಪಾ ಅಂತಂದ್ರೆ E001. UVC ಅಂತಾನೆ ಇದು ಹೆಸರುವಾಸಿಯಾಗಿರುವಂತಹ ಕಾಲೇಜು. ಈ ಕಾಲೇಜಿನ CET ಕೋಡ್ E001 ಆಗಿರುತ್ತೆ. ಮತ್ತು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗೆ AI and ML, that is ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಸೀಟ್ಸ್ ಗಳ ಡಿಸ್ಟ್ರಿಬ್ಯೂಷನ್ ನೋಡೋದಾತಂದ್ರೆ ಪರ್ಸನ್ ವಿತ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡಿದಂತ ಸೀಟ್ಸ್ ಗಳು ಲಭ್ಯ ಇರುತ್ತೆ. ಸ್ಪೆಷಲ್ ಕ್ಯಾಟಗರಿ ಅಂದ್ರೆ NSS, NCC, ಸ್ಪೋರ್ಟ್ಸ್ ಕೋಟಾ, ಡಿಫೆನ್ಸ್ ಕೋಟಾ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂತಹ ಸೀಟ್ಸ್ ಗಳು. ಇನ್ನು HK ಅಂತಂದ್ರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜಿಲ್ಲೆ ಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ರಿಸರ್ವೇಶನ್ ಇರುತ್ತೆ. ಮತ್ತು ಇನ್ನು ಉಳಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಇಷ್ಟು ಸೀಟ್ಸ್ ಗಳು ಲಭ್ಯವಿರುತ್ತೆ. ಮತ್ತು ಈ ಒಂದು ಕಾಲೇಜ್ನಲ್ಲಿ UVC ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ SNQ ಕೋಟಾಗಳ ಸೀಟ್ಸ್ ಗಳು ಇರೋದಿಲ್ಲ. ಹಾಗಾಗಿ ಇಷ್ಟು ಸೀಟ್ಸ್ ಗಳು ವಿದ್ಯಾರ್ಥಿಗಳಿಗೆ UVC ಬೆಂಗಳೂರಿನಲ್ಲಿ ಲಭ್ಯ ಇರುತ್ತೆ. ಇದು ಕೂಡ ಗವರ್ಮೆಂಟ್ ಕಾಲೇಜೇ ಆಗಿರುತ್ತೆ. ಇನ್ನು ಮುಂದಿನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಅದು SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇದು ಕೂಡ ಬೆಂಗಳೂರಿನಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರುತ್ತೆ. ಈ ಒಂದು ಕಾಲೇಜಿನ CET ಕೋಡ್ ಏನಪ್ಪಾ ಅಂತಂದ್ರೆ ಅದು E002 ಆಗಿರುತ್ತೆ. ಮತ್ತು ಈ SKSJT ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಎರಡು ಯೂನಿಕ್ ಆದಂತಹ ಬ್ರಾಂಚ್ಗಳು ಇಲ್ಲಿ ನಾವು ನೋಡಲು ಸಿಗುತ್ತದೆ. ಅದು ಸಿಲ್ಕ್ ಟೆಕ್ನಾಲಜಿ ಅಂದ್ರೆ ರೇಷ್ಮೆ ಒಂದು ಟೆಕ್ನಾಲಜಿ ತಂತ್ರಜ್ಞಾನದಲ್ಲಿ ಮತ್ತು ಟೆಕ್ಸ್ಟೈಲ್ ಟೆಕ್ನಾಲಜಿಯಲ್ಲಿ ಜವಳಿ ತಂತ್ರಜ್ಞಾನ, ಇಲ್ಲಿ ಎರಡು ಸ್ಪೆಷಲ್ ಬ್ರಾಂಚಸ್ ಗಳ ನಾವು ನೋಡಬಹುದು. ಯಾರು ಆಸಕ್ತಿ ವಿದ್ಯಾರ್ಥಿಗಳು ಈ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಬಹುದು ತಮ್ಮ ಆಪ್ಷನ್ ಎಂಟ್ರಿಗಳಲ್ಲಿ. ಇನ್ನು ಮುಂದಿನ ಗವರ್ಮೆಂಟ್ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಅದು ದಾವಣಗೆರೆಯಲ್ಲಿರುವಂತಹ UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ. ಈ ಒಂದು ಕಾಲೇಜಿನ CET ಕೋಡ್ ಏನಪ್ಪಾ ಅಂತಂದ್ರೆ E061 ಆಗಿರುತ್ತೆ. E061. ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಗವರ್ಮೆಂಟ್ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಚಾಮರಾಜನಗರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ. ಈ ಒಂದು ಕಾಲೇಜಿನ CET ಕೋಡ್ ಏನಪ್ಪಾ ಅಂತಂದ್ರೆ E154 ಆಗಿರುತ್ತೆ. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ CET ಕೋಡ್ E154 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಹಾಸನ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ. ಈ ಒಂದು ಕಾಲೇಜಿನ CET ಕೋಡ್ ಏನಪ್ಪಾ ಅಂತಂದ್ರೆ E155. ಈ ಒಂದು ಹಾಸನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನ CET ಕೋಡ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಈ ಒಂದು ಗವರ್ಮೆಂಟ್ ಕಾಲೇಜ್ನಲ್ಲಿ ಅಡ್ಮಿಷನ್ ಅನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಇಂಜಿನಿಯರಿಂಗ್ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ KR ಪೇಟೆ. ಈ ಒಂದು ಕಾಲೇಜಿನ CET ಕೋಡ್ E156 ಆಗಿರುತ್ತೆ. E156. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಇಂಜಿನಿಯರಿಂಗ್ ಕಾಲೇಜು ರಾಮನಗರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ. ಸೊ ಈ ಒಂದು ಕಾಲೇಜಿನ CET ಕೋಡ್ E157 ಆಗಿದೆ. E157. ಇದು ರಾಮನಗರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ CET ಕೋಡ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಗವರ್ಮೆಂಟ್ ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ.
ಇನ್ನು ಮುಂದಿನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದಪ್ಪ ಅಂತಂದ್ರೆ ಕೊಡಗಿನಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ. ಈ ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ ಅದು E161. ಇದು ಕೊಡಗುನಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನ ಸಿಇಟಿ ಕೋಡ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜ್ ಯಾವುದಪ್ಪ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು, ಇದರ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ E162 ಆಗಿರುತ್ತೆ. E162 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದು. ಒಂದು ಏನು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲೆಯಲ್ಲಿ ಬರುವಂತಹ ಕಾಲೇಜ್ಗಳಲ್ಲಿ ಆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಸ್ಗಳು ರಿಸರ್ವ್ ಆಗಿರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೀಟ್ಸ್ ಇರುತ್ತೆ. ಆದ್ರೆ ಇನ್ನು ಉಳಿದಂತ ಬೇರೆ ಜಿಲ್ಲೆಯಲ್ಲಿರುವಂತಹ ಕಾಲೇಜ್ಗಳಲ್ಲಿ ಹೆಚ್ಚು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇದ್ದು, ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೆಲ ಸೀಮಿತ ಸೀಟ್ಸ್ಗಳು ಲಭ್ಯ ಇರುತ್ತೆ. ಇನ್ನು ಮುಂದಿನ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದಪ್ಪ ಅಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ. ಈ ಒಂದು ಕಾಲೇಜ್ನ ಸಿಇಟಿ ಕೋಡ್ E163 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಡ್ಮಿಷನ್ ಅನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನ ಮುಂದಿನ ಇಂಜಿನಿಯರಿಂಗ್ ಕಾಲೇಜ್ ಯಾವುದಪ್ಪ ಅಂತಂದ್ರೆ ಹೂವಿನ ಹಡಗಲಿಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಈ ಒಂದು ಕಾಲೇಜ್ ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ನೀವು ನೋಡಬಹುದು ಹೆಚ್ಚಿನ ಸಂಖ್ಯೆಯ ಸೀಟ್ಸ್ ಗಳು ಕಲ್ಯಾಣ ಕರ್ನಾಟಕದ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಿಸರ್ವ್ ಇರುತ್ತೆ. ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನ ಹಡಗಲಿ, ಈ ಕಾಲೇಜ್ನ ಸಿಇಟಿ ಕೋಡ್ E164 ಆಗಿರುತ್ತೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಮುಂದಿನ ಕಾಲೇಜು ಕರಾವಳಿ ಜಿಲ್ಲೆಯಲ್ಲಿ ಬರುವಂತಹ ಕಾರವಾರದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಕಾರವಾರದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ. ಈ ಕಾಲೇಜ್ನ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ ಅದು E194 ಆಗಿರುತ್ತೆ. E194. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಗವರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾರವಾರದಲ್ಲಿ ಈ ವಿದ್ಯಾರ್ಥಿಗಳು ಸೀಟ್ಸ್ ಅನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್ಲು. ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಜಿಲ್ಲೆಯಲ್ಲಿ ಬರುವಂತಹ ಕಾಲೇಜು. ಈ ಕಾಲೇಜ್ನ ಸಿಇಟಿ ಕೋಡ್ 272 ಆಗಿರುತ್ತೆ. E272 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳಕಲ್, ಕೊಪ್ಪಳದಲ್ಲಿರುವಂತಹ ಕಾಲೇಜು. ಈ ಕಾಲೇಜಿನ ಕೋಡು 272 ಆಗಿರುತ್ತೆ. ಮತ್ತು ಅದೇ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೊಂದು ಗವರ್ಮೆಂಟ್ ಕಾಲೇಜ್ ಇದೆ, ಅದು ಗಂಗಾವತಿಯಲ್ಲಿರುವಂತಹದ್ದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿ. ಈ ಕಾಲೇಜಿನ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ E273 ಆಗಿರುತ್ತೆ. E273 ಆಗಿರುತ್ತೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನ ಮುಂದಿನ ಕಾಲೇಜು ಹಾಸನ ಜಿಲ್ಲೆಯಲ್ಲಿರುವಂತಹ ಕಾಲೇಜು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ. ಈ ಒಂದು ಕಾಲೇಜ್ನ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ E274 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದು. ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿರುವಂತಹ ಕಾಲೇಜ್ನ ಸೀಟ್ಸ್ ಗಳ ವಿವರ. ಇನ್ನ ಮುಂದಿನ ಕಾಲೇಜ್ ಯಾವುದಪ್ಪ ಅಂತಂದ್ರೆ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕಾಲೇಜು. ಇದು ವಿಟಿಯು ಸೆಂಟರ್ ಆಗಿರುತ್ತೆ. ವಿಟಿಯು ಸೆಂಟರ್ ಫಾರ್ PG ಸ್ಟಡೀಸ್ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾದಂತಹ ಕ್ಯಾಂಪಸ್ ಅನ್ನ ಕಟ್ಟಿದ್ದಾರೆ ಇಲ್ಲಿ. ಈ ಕಾಲೇಜ್ನ ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಸಿಇಟಿ ಕೋಡ್ ಏನಪ್ಪಾ ಅಂತಂದ್ರೆ E278. ಈ ಒಂದು ಕಾಲೇಜ್ನ ಕೋಡ್ ಆಗಿರುತ್ತೆ. ಅದು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಮುದ್ದೇನಹಳ್ಳಿ ವಿಟಿಯು ಸೆಂಟರ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಕಲಿಬಹುದು. ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಮತ್ತು ಟೌನ್ ಪ್ಲಾನಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇನ್ ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಕ್ಯಾನಿಕಲ್ ಅಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಈ ಒಂದು ಇಷ್ಟು ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ
ಪಡೆಯಬಹುದಾಗಿದೆ. ಇದು VTU ಸೆಂಟರ್ PG ಸೆಂಟರ್ ಆದದ್ದು ಅದು ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಮುದ್ದೇನಹಳ್ಳಿ E278 ಆಗಿರುತ್ತೆ. ಇನ್ನ ಮುಂದಿನ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಅದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ಏನು ಮೇನ್ VTU ಕಾಲೇಜ್ ಇದೆಯಲ್ಲ ಬೆಳಗಾವ್ದು, ಆ ಒಂದು ಸೆಂಟರ್ ನಲ್ಲಿ ಇರುವಂತಹ ಕಾಲೇಜು. ಈ ಒಂದು ಕಾಲೇಜಿನ CET ಕೋಡ್ E279 ಆಗಿರುತ್ತೆ. E279 ಆಗಿರುತ್ತೆ. ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಬೆಳಗಾವಿನಲ್ಲಿರುವಂತಹ ಕಾಲೇಜು. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸ್ಟಡೀಸ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇನ್ VLSI ನಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದಿದೆ. ಇದು ಕೂಡ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜೇ ಆಗಿರುತ್ತೆ. ಬಟ್ ಇದು VTU ಕ್ಯಾಂಪಸ್ ನಲ್ಲಿರುವಂತಹದ್ದು. ಇನ್ನು ಮುಂದಿನ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಚಿತ್ರದುರ್ಗದಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ. ಈ ಒಂದು ಕಾಲೇಜ್ನ CET ಕೋಡ್ ಏನಪ್ಪಾ ಅಂತಂದ್ರೆ ಅದು E281 ಆಗಿರುತ್ತೆ. E281 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆಯಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿರುವಂತಹ ಕಾಲೇಜು BNB ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ಈ ಒಂದು ಕ್ಯಾಂಪಸ್ ನಲ್ಲಿರುವಂತಹ ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ. ಈ ಕಾಲೇಜ್ನ CET ಕೋಡ್ E283 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಬಯೋಮೆಡಿಕಲ್ಸ್ ಅಂಡ್ ರೋಬೋಟಿಕ್ಸ್, ಸಿವಿಲ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ ಆಗಿರುತ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ ಪಡೆಯಬಹುದು. ಇದು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ನ ಕೋಡ್ E283 ಆಗಿರುತ್ತೆ. ಇನ್ನು ಮುಂದಿನ ಕಾಲೇಜು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಸೆಂಟರ್ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್, ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ VTU ರೀಜನಲ್ ಸೆಂಟರ್, ಆ ಒಂದು ಕ್ಯಾಂಪಸ್ ನಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ನ CET ಕೋಡ್ E289 ಆಗಿರುತ್ತೆ. E289 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ ಗಳನ್ನ ಪಡೆಯಬಹುದು. ಅದು VTU ರೀಜನಲ್ ಸೆಂಟರ್ ಕಲಬುರಗಿಯಲ್ಲಿ. ಇನ್ನು ಮುಂದಿನ ಇಂಜಿನಿಯರಿಂಗ್ ಕಾಲೇಜ್ VTU ರೀಜನಲ್ ಸೆಂಟರ್ ಮೈಸೂರು. ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗುತ್ತೆ. ಅದು ಮೈಸೂರಿನಲ್ಲಿರುವಂತಹ VTU ನ ರೀಜನಲ್ ಸೆಂಟರ್ ನಲ್ಲಿರುವಂತಹ ಕಾಲೇಜು. ಈ ಕಾಲೇಜ್ನ CET ಕೋಡ್ E290 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಈ ಒಂದು VTU ರೀಜನಲ್ ಸೆಂಟರ್ ಮೈಸೂರಿನಲ್ಲಿ ಕೂಡ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗದಗ ಜಿಲ್ಲೆಯಲ್ಲಿರುವಂತಹ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದದಲ್ಲಿರುವಂತಹ ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಈ ಕಾಲೇಜ್ನ CET ಕೋಡ್ E291 ಆಗಿದೆ. E291 ಇಲ್ಲಿ ವಿದ್ಯಾರ್ಥಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಈ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗಡಿ ಭಾಗದಲ್ಲಿ ಬರುವಂತಹ ಬೀದರ್ ಜಿಲ್ಲೆಯಲ್ಲಿರುವಂತಹ ಕಾಲೇಜು. ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಜಿಲ್ಲೆ, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್. ಈ ಕಾಲೇಜ್ನ CET ಕೋಡ್ E292 ಆಗಿರುತ್ತೆ. E292 ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಅನ್ನ ಪಡೆಯಬಹುದು ಈ ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ನಲ್ಲಿ. ಇನ್ನು ಮುಂದಿನ ಕಾಲೇಜು ದ ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇನ್ನೊಂದು VTU ನ ಕಾಲೇಜ್ ಆಗಿರುತ್ತೆ. ಈ ಒಂದು ಕಾಲೇಜ್ನ CET ಕೋಡ್ 2 ಇರುತ್ತೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. E308 ಮತ್ತು E309 ಸರಿಯಾಗಿ ನೀವು ಆಯ್ಕೆನ ಮಾಡ್ಕೋಬೇಕಾಗುತ್ತೆ. ಎರಡು ಕಾಲೇಜ್ ಕೋಡ್ಗಳು ಕೂಡ ಎರಡು ಕಾಲೇಜಲ್ಲಿ ಇದೇ ಸೇಮ್ ಬ್ರಾಂಚಸ್ ಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಇರುತ್ತೆ. ಒಂದರಲ್ಲಿ ಫೀಸ್ ಕಡಿಮೆ ಇರುತ್ತೆ, ಒಂದು ಕೋಡಲ್ಲಿ ಇನ್ನೊಂದು ಕೋಡಲ್ಲಿ ಒಂದ್ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಅದನ್ನ ಸರಿಯಾಗಿ ನೋಡ್ಕೊಂಡು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ಒಂದು ಕಾಲೇಜ್ನಲ್ಲಿರುವಂತಹ ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ VTU ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕಾಲೇಜ್ನಲ್ಲಿರುವಂತಹ ಬ್ರಾಂಚಸ್ ಗಳು ಕಂಪ್ಯೂಟರ್ ಸೈನ್ಸ್ ಇನ್ AI ಅಂಡ್ ML, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಕಾಲೇಜ್ನಲ್ಲಿರುವಂತಹ ಸೀಟ್ಸ್ ಗಳಾಗಿದೆ.
ಇನ್ನೊಂದು ಕಾಲೇಜು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆಯಲ್ಲಿ ಬರುವಂತಹ ಕಾಲೇಜು, ಹಾಸನ ಜಿಲ್ಲೆಯಲ್ಲಿರುವಂತಹ ಕಾಲೇಜು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ. ಈ ಕಾಲೇಜಿನ ಸಿಇಟಿ ಕೋಡ್ E310 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ಇನ್ ಎಐ ಅಂಡ್ ಎಂಎಲ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಈ ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆಯಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನ ಕೊನೆಯ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕರ್ನಾಟಕದಲ್ಲಿ ಅಂತಂದ್ರೆ ಈ ವರ್ಷ ಪ್ರಾರಂಭವಾಗಿರುವಂತಹ ಕಾಲೇಜು, ಇದು ಅತ್ಯಂತ ಅವಶ್ಯಕತೆ ಅಂತಾನೆ ಹೇಳ್ಬೋದಾಗಿತ್ತು. ಯಾಕಂದ್ರೆ ಗೋಕಾಕ್, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಗೋಕಾಕ್ ನಲ್ಲಿ ಈ ಒಂದು ಹೊಸ ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ ವಿಟಿಯು ನ ಓಪನ್ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ 3 ಇಂಜಿನಿಯರಿಂಗ್ ಬ್ರಾಂಚ್ ಗಳನ್ನ ಓಪನ್ ಮಾಡಿದ್ದು. ಸಿಇಟಿ ಕೋಡ್ ಸದ್ಯಕ್ಕೆ ಇನ್ನೂ ತಿಳಿದಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾಲೇಜ್ನ ಸಿಇಟಿ ಕೋಡ್ ತಿಳಿಯುತ್ತೆ. ಬಟ್ ಈ ಭಾಗದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಉಪಯೋಗ ಆಗುತ್ತೆ. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗ, ಸದ್ಯ 3 ಬ್ರಾಂಚ್ ಗಳನ್ನ ಈ ವರ್ಷ ವಿದ್ಯಾರ್ಥಿಗಳಿಗೆ ತಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಆಯ್ಕೆ ಮಾಡಲು ಅವಕಾಶ ಇದೆ. ಸೊ ಇಷ್ಟು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಕಾಲೇಜ್ಗಳ ಸಂಪೂರ್ಣ ವಿವರ ಮತ್ತು ಯಾವ ಕಾಲೇಜ್ನಲ್ಲಿ ಯಾವ್ಯಾವ ಸೀಟ್ಸ್ ಗಳಿದೆ ಮತ್ತು ಯಾವ ಕಾಲೇಜ್ನ ಸಿಇಟಿ ಕೋಡ್ ಏನಂತ ಒಂದು ಸಂಪೂರ್ಣ ಮಾಹಿತಿಯನ್ನ ನೀಡಿದೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂಡಿರ್ತೀನಿ. ಇನ್ನು ಏನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. Click on subscribe button and press the bell icon to get updates from